ಹಗಲು ರಾತ್ರಿ ಎನ್ನದೆ ಮಡಿಕೆ ತಯಾರಿಸುವ ಕುಂಬಾರರ ಮುಖದಲ್ಲಿ ಮಂದಹಾಸ ಮನೆ ಮಾಡಿದೆ. ಬಡವರ ಫ್ರಿಡ್ಜ್ ಎಂದೇ ಖ್ಯಾತಿ ಪಡೆದಿರುವ ಮಡಿಕೆಗಳ ವ್ಯಾಪಾರ ಒಂದು ಜಿಲ್ಲೆಯಲ್ಲಿ ಭರ್ಜರಿಯಾಗಿ ನಡೀತಾ ಇದೆ. ಆ ಬಗ್ಗೆ ರಿಪೋರ್ಟ್ ಇಲ್ಲಿದೆ. ನಮ್ಮ ಬಿಸಿಲ್ನಾಡು ಜನರಿಗೆ ಬ್ಯಾಸ್ಗಿ ಬಂದರು ಸಾಕು. ಸುಮಾರು ಜನ ಏನು ಕೈಯಿಂದ ಮಡಿಕೆ ತಯಾರು ಮಾಡ್ತಾರೆ. ಅದ್ರ ಬಡವರಿಗೆ ಶ್ರೀಮಂತರು ಆ ಫ್ರಿಜ್ಜಲ್ಲಿ ನೀರು ಕುಡಿತಾರೆ. ಏನು ತಂಪಾದ ನೀರು ಕುಡಿಸೋವಂದ್ರೆ ಇದೇ ಒಂದು ಕುಂಬಾರ ಕೈಯಿಂದ ಆ ತಯಾರು ಮಾಡುವ ಮಡಿಕೆ ಅಂತ ಹೇಳ್ಬೋದು. ನೋಡ್ಬೋದು ನೀವು. ಬಿಸಿಲು ಬೀದರ್ ಜಿಲ್ಲೆಯಲ್ಲಿ ಬಿರು ಬಿಸಿಲು ನೆತ್ತಿ ಸುಡ್ತಾ ಇದೆ. ರಣರಣ ಬಿಸಿಲಿಗೆ ಜನರು ತಂಡ ಹೊಡೆದಿದ್ದಾರೆ. ಹೊರಗೆ ಕಾಲಿಡೋಕು ಹೆದರುತ್ತಿದ್ದಾರೆ. ಮನೆಯಲ್ಲಿ ಎಸಿ ಆನ್ ಮಾಡಿಕೊಂಡು ಕೂಲಾಗಿ ಕಾಲ ಕಳೆಯುತ್ತಿದ್ದಾರೆ. ಇನ್ನು ಕೆಲವರು ತಂಪು ನೀರಿಗಾಗಿ ಮಡಿಕೆ ಮೊರೆ ಹೋಗಿದ್ದಾರೆ. ಕೆಲ ವರ್ಷಗಳ ಹಿಂದೆ ಫ್ರಿಡ್ಜ್ ಮೊರೆ ಹೋಗಿದ್ದ ಜನರು ಈಗ ಮತ್ತೆ ಮಡಿಕೆ ಗಡಿಗೆ ಸುರಾಯಿಗಳತ್ತ ಚಿತ್ತ ಹರಿಸಿದ್ದಾರೆ. ಬೀದರ್ನಲ್ಲಿ ಮಡಿಕೆ ವ್ಯಾಪಾರ ಬಲು ಜೋರು. ಮುಗಿಬಿದ್ದು ಮಡಿಕೆ ಖರೀದಿಸುತ್ತಿದ್ದಾರೆ ಜನರು. ನಗರದ ನೆಹರು ಕ್ರೀಡಾಂಗಣದ ಬಳಿ ರಸ್ತೆಯ ಮೇಲೆ ಕುಂಬಾರರು ಮಡಿಕೆಗಳನ್ನ ಮಾರಾಟ ಮಾಡ್ತಿದ್ದಾರೆ. ನೌಬಾದ, ಗಾಧರಿ, ಬಾಲ್ಕಿಪಟ್ಟಣ, ಕುಂಬಾರವಾಡ ಹೀಗೆ ಹಲವು ಕಡೆ ಮಡಿಕೆಗಳನ್ನ ತಯಾರಿಸಿ ರಸ್ತೆಯ ಮೇಲಿಟ್ಟು ಮಾರುತ್ತಿದ್ದಾರೆ. 50 ರೂಪಾಯಿ, 75 ರೂಪಾಯಿಯಿಂದ ಹಿಡಿದು 400 ರೂಪಾಯಿವರೆಗೆ ಸುರಾಯಿ, ಮಡಿಕೆ, ಗಡಿಗೆಗಳನ್ನ ಜನರು ನಾ ಮುಂದೆ ನೀ ಮುಂದೆ ಅಂತ ಖರೀದಿಸುತ್ತಿದ್ದಾರೆ. ನಾವು ಇಲ್ಲೇ ಬ್ರಹ್ಮಪುರ ಕಾಲನಿದಿಂದ ಬಂದಿದ್ದೇವ್ರಿ. ಇದು 200 ರೂಪಾಯಿಗೆ ತೊಗೊಂಡಿದ್ದೇವ್ರಿ. ಹರಿ ಬಿಸಿಲು ಭಾಳ ಅದ. ಈಗ ನೀರು ತಣ್ಣೊಂದು ಬೇಕಲ್ರಿ. ಮತ್ತು 200 ಅಂದ್ರೆ ಬಿ ತೊಗೋಬೇಕು, ಇನ್ನು ಹೆಚ್ಚಿಗೆ ಅಂದ್ರೆ ಬಿ ತೊಗೊನೇಬೇಕಾಗ್ತದ್ರಿ. ತಣ್ಣಗೆ ನೀರು ಐತಾವ್ರಿ? ಹಾಂ, ತಣ್ಣಗೆ ಐತಾವ್ರಿ. ಇಲ್ರಿ ಹೆಚ್ಚಿಗದೆ ರೀ, ವರ್ಷನ್ಕಿನ್ನ ಹೆಚ್ಚಿಗದ ಈ ವರ್ಷ. ಹಾಂ, ಬಿಸಿಲು ಜಾಸ್ತಿ ಅದಲ್ರಿ. ಹಾಂ, ತೊಗೊಂಡಿದ್ದೇವ್ರಿ. 140-50 ರೂಪಾಯಿದಾಗ ತೊಗೊಂಡಿವ್ರಿ. ಈ ವರ್ಷ 200 ರೀ. ಶ್ರಮಜೀವಿಗಳಾದ ಕುಂಬಾರರು ಹಗಲು ರಾತ್ರಿ ಎನ್ನದೇ ಕಷ್ಟಪಟ್ಟು ತಯಾರಿಸುವ ಮಡಿಕೆಗಳಿಗೆ ಈ ಬಾರಿ ಭಾರಿ ಬೇಡಿಕೆ ಬಂದಿದೆ. ಮಡಿಕೆ ಸುರಾಹಿಗಳನ್ನ ಜನರು ಖರೀದಿಸುತ್ತಿರೋದ್ರಿಂದ ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಿದೆ ಅಂತಾರೆ ಮಡಿಕೆ ವ್ಯಾಪಾರಿಗಳು. ವ್ಯಾಪಾರ ಸರ್ ನೋಡ್ರಿ, ಈ ವರ್ಷ ಚೆನ್ನಾಗಿದೆ ಸರ್. ಇವು ಚೆನ್ನಾಗಿಲ್ಲ. ಮತ್ತು ಈ ಸಲ ಏನಂದ್ರೆ ನಾವು ಹೋದ ಸಲ ಜರ ಮಳೆ ಅದಕ್ಕಿಂತ ಪहिले ಇದು ಆಗಿತ್ತಲ್ಲ. ಈ ಸಲ ಎಲ್ಲ ಚಲೋ ಸುರಾಯಿ ಟೈಪು ಮತ್ತು ಬಾಟಲು, ಗಿಲಾಸು ಎಲ್ಲ ಹೊಸ ಮಾಡಿದೆ ಸರ್. ಗಿರಿಕಿ ಆದಷ್ಟು ಸರಿಯಾಗಿ ಆಗ್ಲತ್ತದ. ಜನರು ಕೂಡ ಖುಷಿಯಿಂದಲೇ ಕಡಿಮೆ ಬೆಲೆಯಲ್ಲಿ ಸಿಗುವ ಮಣ್ಣಿನ ಮಡಿಕೆ ಖರೀದಿ ಮಾಡುತ್ತಿದ್ದಾರೆ. ಇದು ಶ್ರಮಜೀವಿಗಳ ಹೊಟ್ಟೆಯನ್ನ ತುಂಬಿಸುತ್ತದೆ. ಫ್ರಿಜ್ ನೀರು ಕೊಂಡು ಬೇಮಾರ್ ಬೀಳಕ್ಕಿಂತಲೂ ಇಂಥ ಶ್ರಮಜೀವಿಗಳಿಗೆ ಸಾಥ್ ಕೊಡುವಂಥ ಕೆಲಸ ಎಲ್ಲರೂ ಮಾಡಲೇಬೇಕಾಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲೆ, ರಿಪಬ್ಲಿಕ್. ಹಗಲು ರಾತ್ರಿ ಎನ್ನದೆ ಮಡಿಕೆ ತಯಾರಿಸುವ ಕುಂಬಾರರ ಮುಖದಲ್ಲಿ ಮಂದಹಾಸ ಮನೆ ಮಾಡಿದೆ. ಬಡವರ ಫ್ರಿಡ್ಜ್ ಎಂದೇ ಖ್ಯಾತಿ ಪಡೆದಿರುವ ಮಡಿಕೆಗಳ ವ್ಯಾಪಾರ ಒಂದು ಜಿಲ್ಲೆಯಲ್ಲಿ ಭರ್ಜರಿಯಾಗಿ ನಡೀತಾ ಇದೆ. ಆ ಬಗ್ಗೆ ರಿಪೋರ್ಟ್ ಇಲ್ಲಿದೆ. ನಮ್ಮ ಬಿಸಿಲ್ನಾಡು ಜನರಿಗೆ ಬ್ಯಾಸ್ಗಿ ಬಂದರು ಸಾಕು. ಸುಮಾರು ಜನ ಏನು ಕೈಯಿಂದ ಮಡಿಕೆ ತಯಾರು ಮಾಡ್ತಾರೆ. ಅದ್ರ ಬಡವರಿಗೆ ಶ್ರೀಮಂತರು ಆ ಫ್ರಿಜ್ಜಲ್ಲಿ ನೀರು ಕುಡಿತಾರೆ. ಏನು ತಂಪಾದ ನೀರು ಕುಡಿಸೋವಂದ್ರೆ ಇದೇ ಒಂದು ಕುಂಬಾರ ಕೈಯಿಂದ ಆ ತಯಾರು ಮಾಡುವ ಮಡಿಕೆ ಅಂತ ಹೇಳ್ಬೋದು. ನೋಡ್ಬೋದು ನೀವು. ಬಿಸಿಲು ಬೀದರ್ ಜಿಲ್ಲೆಯಲ್ಲಿ ಬಿರು ಬಿಸಿಲು ನೆತ್ತಿ ಸುಡ್ತಾ ಇದೆ. ರಣರಣ ಬಿಸಿಲಿಗೆ ಜನರು ತಂಡ ಹೊಡೆದಿದ್ದಾರೆ. ಹೊರಗೆ ಕಾಲಿಡೋಕು ಹೆದರುತ್ತಿದ್ದಾರೆ. ಮನೆಯಲ್ಲಿ ಎಸಿ ಆನ್ ಮಾಡಿಕೊಂಡು ಕೂಲಾಗಿ ಕಾಲ ಕಳೆಯುತ್ತಿದ್ದಾರೆ. ಇನ್ನು ಕೆಲವರು ತಂಪು ನೀರಿಗಾಗಿ ಮಡಿಕೆ ಮೊರೆ ಹೋಗಿದ್ದಾರೆ. ಕೆಲ ವರ್ಷಗಳ ಹಿಂದೆ ಫ್ರಿಡ್ಜ್ ಮೊರೆ ಹೋಗಿದ್ದ ಜನರು ಈಗ ಮತ್ತೆ ಮಡಿಕೆ ಗಡಿಗೆ ಸುರಾಯಿಗಳತ್ತ ಚಿತ್ತ ಹರಿಸಿದ್ದಾರೆ. ಬೀದರ್ನಲ್ಲಿ ಮಡಿಕೆ ವ್ಯಾಪಾರ ಬಲು ಜೋರು. ಮುಗಿಬಿದ್ದು ಮಡಿಕೆ ಖರೀದಿಸುತ್ತಿದ್ದಾರೆ ಜನರು. ನಗರದ ನೆಹರು ಕ್ರೀಡಾಂಗಣದ ಬಳಿ ರಸ್ತೆಯ ಮೇಲೆ ಕುಂಬಾರರು ಮಡಿಕೆಗಳನ್ನ ಮಾರಾಟ ಮಾಡ್ತಿದ್ದಾರೆ. ನೌಬಾದ, ಗಾಧರಿ, ಬಾಲ್ಕಿಪಟ್ಟಣ, ಕುಂಬಾರವಾಡ ಹೀಗೆ ಹಲವು ಕಡೆ ಮಡಿಕೆಗಳನ್ನ ತಯಾರಿಸಿ ರಸ್ತೆಯ ಮೇಲಿಟ್ಟು ಮಾರುತ್ತಿದ್ದಾರೆ. 50 ರೂಪಾಯಿ, 75 ರೂಪಾಯಿಯಿಂದ ಹಿಡಿದು 400 ರೂಪಾಯಿವರೆಗೆ ಸುರಾಯಿ, ಮಡಿಕೆ, ಗಡಿಗೆಗಳನ್ನ ಜನರು ನಾ ಮುಂದೆ ನೀ ಮುಂದೆ ಅಂತ ಖರೀದಿಸುತ್ತಿದ್ದಾರೆ. ನಾವು ಇಲ್ಲೇ ಬ್ರಹ್ಮಪುರ ಕಾಲನಿದಿಂದ ಬಂದಿದ್ದೇವ್ರಿ. ಇದು 200 ರೂಪಾಯಿಗೆ ತೊಗೊಂಡಿದ್ದೇವ್ರಿ. ಹರಿ ಬಿಸಿಲು ಭಾಳ ಅದ. ಈಗ ನೀರು ತಣ್ಣೊಂದು ಬೇಕಲ್ರಿ. ಮತ್ತು 200 ಅಂದ್ರೆ ಬಿ ತೊಗೋಬೇಕು, ಇನ್ನು ಹೆಚ್ಚಿಗೆ ಅಂದ್ರೆ ಬಿ ತೊಗೊನೇಬೇಕಾಗ್ತದ್ರಿ. ತಣ್ಣಗೆ ನೀರು ಐತಾವ್ರಿ? ಹಾಂ, ತಣ್ಣಗೆ ಐತಾವ್ರಿ. ಇಲ್ರಿ ಹೆಚ್ಚಿಗದೆ ರೀ, ವರ್ಷನ್ಕಿನ್ನ ಹೆಚ್ಚಿಗದ ಈ ವರ್ಷ. ಹಾಂ, ಬಿಸಿಲು ಜಾಸ್ತಿ ಅದಲ್ರಿ. ಎಷ್ಟು ತೊಗೊಂಡ್ರಿ ನೀವು? ಹಾಂ, ತೊಗೊಂಡಿದ್ದೇವ್ರಿ.
140-50 ರೂಪಾಯಿದಾಗ ತೊಗೊಂಡಿವ್ರಿ ಈ ವರ್ಷ 200 ರೀ. ಶ್ರಮಜೀವಿಗಳಾದ ಕುಂಬಾರರು ಹಗಲು ರಾತ್ರಿ ಎನ್ನದೇ ಕಷ್ಟಪಟ್ಟು ತಯಾರಿಸುವ ಮಡಿಕೆಗಳಿಗೆ ಈ ಬಾರಿ ಭಾರಿ ಬೇಡಿಕೆ ಬಂದಿದೆ. ಮಡಿಕೆ ಸುರಾಹಿಗಳನ್ನ ಜನರು ಖರೀದಿಸುತ್ತಿರೋದ್ರಿಂದ ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಿದೆ ಅಂತಾರೆ ಮಡಿಕೆ ವ್ಯಾಪಾರಿಗಳು. ವ್ಯಾಪಾರ ಸರ್ ನೋಡ್ರಿ ಈ ವರ್ಷ ಚೆನ್ನಾಗಿದೆ ಸರ್. ಇವು ಚೆನ್ನಾಗಿಲ್ಲ ಮತ್ತು ಈ ಸಲ ಏನಂದ್ರೆ ನಾವು ಹೋದ ಸಲ ಜರ ಮಳೆ ಅದಕ್ಕಿಂತ ಪहिले ಇದು ಆಗಿತ್ತಲ್ಲ, ಈ ಸಲ ಎಲ್ಲ ಚಲೋ ಸುರಾಯಿ ಟೈಪು ಮತ್ತು ಬಾಟಲು ಗಿಲಾಸು ಎಲ್ಲ ಹೊಸ ಮಾಡಿದೆ ಸರ್. ಗಿರಿಕಿ ಆದಷ್ಟು ಸರಿಯಾಗಿ ಆಗ್ಲತ್ತದ. ಜನರು ಕೂಡ ಖುಷಿಯಿಂದಲೇ ಕಡಿಮೆ ಬೆಲೆಯಲ್ಲಿ ಸಿಗುವ ಮಣ್ಣಿನ ಮಡಿಕೆ ಖರೀದಿ ಮಾಡುತ್ತಿದ್ದಾರೆ. ಇದು ಶ್ರಮಜೀವಿಗಳ ಹೊಟ್ಟೆಯನ್ನ ತುಂಬಿಸುತ್ತಿದೆ. ಫ್ರಿಜ್ ನೀರು ಕೊಂಡು ಬೇಮಾರ್ ಬೀಳಕ್ಕಿಂತಲೂ ಇಂಥ ಶ್ರಮಜೀವಿಗಳಿಗೆ ಸಾಥ್ ಕೊಡುವಂಥ ಕೆಲಸ ಎಲ್ಲರೂ ಮಾಡಲೇಬೇಕಾಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಹಗಲು ರಾತ್ರಿ ಎನ್ನದೆ ಮಡಿಕೆ ತಯಾರಿಸುವ ಕುಂಬಾರರ ಮುಖದಲ್ಲಿ ಮಂದಹಾಸ ಮನೆ ಮಾಡಿದೆ. ಬಡವರ ಫ್ರಿಡ್ಜ್ ಎಂದೇ ಖ್ಯಾತಿ ಪಡೆದಿರುವ ಮಡಿಕೆಗಳ ವ್ಯಾಪಾರ ಒಂದು ಜಿಲ್ಲೆಯಲ್ಲಿ ಭರ್ಜರಿಯಾಗಿ ನಡೀತಾ ಇದೆ. ಆ ಬಗ್ಗೆ ರಿಪೋರ್ಟ್ ಇಲ್ಲಿದೆ. ನಮ್ಮ ಬಿಸಿಲ್ನಾಡು ಜನರಿಗೆ ಬ್ಯಾಸ್ಗಿ ಬಂದರು ಸಾಕು. ಸುಮಾರು ಜನ ಏನು ಕೈಯಿಂದ ಮಡಿಕೆ ತಯಾರು ಮಾಡ್ತಾರೆ. ಅದ್ರ ಬಡವರಿಗೆ ಶ್ರೀಮಂತರು ಆ ಫ್ರಿಜ್ಜಲ್ಲಿ ನೀರು ಕುಡಿತಾರೆ. ಏನು ತಂಪಾದ ನೀರು ಕುಡಿಸೋವಂದ್ರೆ ಇದೇ ಒಂದು ಕುಂಬಾರ ಕೈಯಿಂದ ಆ ತಯಾರು ಮಾಡುವ ಮಡಿಕೆ ಅಂತ ಹೇಳ್ಬೋದು. ನೋಡ್ಬೋದು ನೀವು. ಬಿಸಿಲು ಬೀದರ್ ಜಿಲ್ಲೆಯಲ್ಲಿ ಬಿರು ಬಿಸಿಲು ನೆತ್ತಿ ಸುಡ್ತಾ ಇದೆ. ರಣರಣ ಬಿಸಿಲಿಗೆ ಜನರು ತಂಡ ಹೊಡೆದಿದ್ದಾರೆ. ಹೊರಗೆ ಕಾಲಿಡೋಕು ಹೆದರುತ್ತಿದ್ದಾರೆ. ಮನೆಯಲ್ಲಿ ಎಸಿ ಆನ್ ಮಾಡಿಕೊಂಡು ಕೂಲಾಗಿ ಕಾಲ ಕಳೆಯುತ್ತಿದ್ದಾರೆ. ಇನ್ನು ಕೆಲವರು ತಂಪು ನೀರಿಗಾಗಿ ಮಡಿಕೆ ಮೊರೆ ಹೋಗಿದ್ದಾರೆ. ಕೆಲ ವರ್ಷಗಳ ಹಿಂದೆ ಫ್ರಿಡ್ಜ್ ಮೊರೆ ಹೋಗಿದ್ದ ಜನರು ಈಗ ಮತ್ತೆ ಮಡಿಕೆ ಗಡಿಗೆ ಸುರಾಯಿಗಳತ್ತ ಚಿತ್ತ ಹರಿಸಿದ್ದಾರೆ. ಬೀದರ್ನಲ್ಲಿ ಮಡಿಕೆ ವ್ಯಾಪಾರ ಬಲು ಜೋರು. ಮುಗಿಬಿದ್ದು ಮಡಿಕೆ ಖರೀದಿಸುತ್ತಿದ್ದಾರೆ ಜನರು. ನಗರದ ನೆಹರು ಕ್ರೀಡಾಂಗಣದ ಬಳಿ ರಸ್ತೆಯ ಮೇಲೆ ಕುಂಬಾರರು ಮಡಿಕೆಗಳನ್ನ ಮಾರಾಟ ಮಾಡ್ತಿದ್ದಾರೆ. ನೌಬಾದ, ಗಾಧರಿ, ಬಾಲ್ಕಿಪಟ್ಟಣ, ಕುಂಬಾರವಾಡ ಹೀಗೆ ಹಲವು ಕಡೆ ಮಡಿಕೆಗಳನ್ನ ತಯಾರಿಸಿ ರಸ್ತೆಯ ಮೇಲಿಟ್ಟು ಮಾರುತ್ತಿದ್ದಾರೆ. 50 ರೂಪಾಯಿ, 75 ರೂಪಾಯಿಯಿಂದ ಹಿಡಿದು 400 ರೂಪಾಯಿವರೆಗೆ ಸುರಾಯಿ, ಮಡಿಕೆ, ಗಡಿಗೆಗಳನ್ನ ಜನರು ನಾ ಮುಂದೆ ನೀ ಮುಂದೆ ಅಂತ ಖರೀದಿಸುತ್ತಿದ್ದಾರೆ. ನಾವು ಇಲ್ಲೇ ಬ್ರಹ್ಮಪುರ ಕಾಲನಿದಿಂದ ಬಂದಿದ್ದೇವ್ರಿ. ಇದು 200 ರೂಪಾಯಿಗೆ ತೊಗೊಂಡಿದ್ದೇವ್ರಿ. ಹರಿ ಬಿಸಿಲು ಭಾಳ ಅದ. ಈಗ ನೀರು ತಣ್ಣೊಂದು ಬೇಕಲ್ರಿ. ಮತ್ತು 200 ಅಂದ್ರೆ ಭೀ ತೊಗೋಬೇಕು, ಇನ್ನೂ ಹೆಚ್ಚಿಗೆ ಅಂದ್ರೆ ಭೀ ತೊಗೊನೇಬೇಕಾಗ್ತದ್ರಿ. ಒಳಗೇನು ತಣ್ಣಗೆ ನೀರು ಐತಾವ್ರಿ? ಹಾಂ, ತಣ್ಣಗೆ ಐತಾವ್ರಿ. ಇಲ್ರಿ, ಹೆಚ್ಚಿಗದೆ ರೀ. ವರ್ಷಕ್ಕಿಂತ ಹೆಚ್ಚಿಗದ ಈ ವರ್ಷ. ಹಾಂ, ಬಿಸಿಲು ಜಾಸ್ತಿ ಅದಲ್ರಿ. ಹಾಂ, ತೊಗೊಂಡಿದ್ದೇವ್ರಿ. 140-50 ರೂಪಾಯಿದಾಗ ತೊಗೊಂಡಿವ್ರಿ. ಈ ವರ್ಷ 200 ರೀ. ಶ್ರಮಜೀವಿಗಳಾದ ಕುಂಬಾರರು ಹಗಲು ರಾತ್ರಿ ಎನ್ನದೇ ಕಷ್ಟಪಟ್ಟು ತಯಾರಿಸುವ ಮಡಿಕೆಗಳಿಗೆ ಈ ಬಾರಿ ಭಾರಿ ಬೇಡಿಕೆ ಬಂದಿದೆ. ಮಡಿಕೆ ಸುರಾಹಿಗಳನ್ನ ಜನರು ಖರೀದಿಸುತ್ತಿರೋದ್ರಿಂದ ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಿದೆ ಅಂತಾರೆ ಮಡಿಕೆ ವ್ಯಾಪಾರಿಗಳು. ವ್ಯಾಪಾರ ಸರ್ ನೋಡ್ರಿ ಈ ವರ್ಷ ಚೆನ್ನಾಗಿದೆ ಸರ್. ಇವು ಚೆನ್ನಾಗಿಲ್ಲ ಮತ್ತು ಈ ಸಲ ಏನಂದ್ರೆ ನಾವು ಹೋದ ಸಲ ಜರ ಮಳೆ ಅದಕ್ಕಿಂತ ಪहिले ಇದು ಆಗಿತ್ತಲ್ಲ, ಈ ಸಲ ಎಲ್ಲ ಚಲೋ ಸುರಾಯಿ ಟೈಪು ಮತ್ತು ಬಾಟಲು ಗಿಲಾಸು ಎಲ್ಲ ಹೊಸ ಮಾಡಿದೆ ಸರ್. ಗಿರಿಕಿ ಆದಷ್ಟು ಸರಿಯಾಗಿ ಆಗ್ಲತ್ತದ. ಜನರು ಕೂಡ ಖುಷಿಯಿಂದಲೇ ಕಡಿಮೆ ಬೆಲೆಯಲ್ಲಿ ಸಿಗುವ ಮಣ್ಣಿನ ಮಡಿಕೆ ಖರೀದಿ ಮಾಡುತ್ತಿದ್ದಾರೆ. ಇದು ಶ್ರಮಜೀವಿಗಳ ಹೊಟ್ಟೆಯನ್ನ ತುಂಬಿಸುತ್ತಿದೆ. ಫ್ರಿಜ್ ನೀರು ಕೊಂಡು ಬೇಮಾರ್ ಬೀಳಕ್ಕಿಂತಲೂ ಇಂಥ ಶ್ರಮಜೀವಿಗಳಿಗೆ ಸಾಥ್ ಕೊಡುವಂಥ ಕೆಲಸ ಎಲ್ಲರೂ ಮಾಡಲೇಬೇಕಾಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲೆ, ರಿಪಬ್ಲಿಕ್